ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಜುಲೈ 31 ಮತ್ತು 1-2 ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗೆ ಕಾರಣವಾಗಬಹುದಾದ ದಿನಗಳು. ಈ 2 ದಿನಗಳಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಹುದು ಮತ್ತು ಪ್ರಭಾವ ಮಾಡಬಹುದು. ಆದ್ದರಿಂದ ಯಾವುದೇ ವಿಷಯವನ್ನು ಆತುರದಲ್ಲಿ ತೀರ್ಮಾನ ಮಾಡದೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಗಮನಿಸೋದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಗೊಂದಲಗಳಿಗೆ ಉತ್ತರ ಸಿಗುವ ಸಮಯ ಈಗ ಹತ್ತಿರ ಆಗ್ತಾ ಇದೆ. ಶನಿದೇವರನ್ನು ಕರ್ಮಫಲದ ಅಧಿಪತಿ ಅಂತ ನಂಬಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾತು, ನಿಮ್ಮ ನಡೆನುಡಿ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಪ್ರಾಮಾಣಿಕತೆ ಇರಲಿ. ನೀವು ಮಾಡಿದ ಕೆಲಸ, ಒಳ್ಳೆಯ ಕೆಲಸಗಳ ಫಲ ತಡವಾದರೂ ಕೂಡ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ತಾಳ್ಮೆ ಮತ್ತು ಶಿಸ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡ್ಬಹುದು. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಶನಿದೇವನನ್ನು ಕರ್ಮಫಲದ ಅಧಿಪತಿ ಅಂತ ನಂಬಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾತು, ನಿಮ್ಮ ನಡೆನುಡಿ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಪ್ರಾಮಾಣಿಕತೆ ಇರಲಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳ ಫಲ ತಡವಾದರೂ ಕೂಡ ಖಂಡಿತವಾಗಲಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ತಾಳ್ಮೆ ಮತ್ತು ಶಿಸ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡಬಹುದು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನೇಕ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರ್ಬೋದು. ಕೆಲವರು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಂಡಿರ್ಬೋದು, ಇನ್ನೂ ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಆದರೆ ಇದರಿಂದ ನಿರಾಶೆ ಆಗೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ಅನುಭವ ಕೂಡ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಸಮಯ ಹತ್ತಿರ ಆಗ್ತಾ ಇದೆ. ಈ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಸುದ್ದಿ ಬರಬಹುದು. ಅದು ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ಆದರೆ ಯಾವುದೇ ವದಂತಿ ಅಥವಾ ಅಪೂರ್ಣ ಮಾಹಿತಿಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಬೇಡಿ. ಸತ್ಯವನ್ನು ಪರಿಶೀಲನೆ ಮಾಡಿ, ಯೋಚನೆ ಮಾಡಿ ನಂತರನೇ ಮುಂದಿನ ಹೆಜ್ಜೆ ಇಡಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ. ಹೊಸ ಹೂಡಿಕೆ, ಸಾಲ ಅಥವಾ ದೊಡ್ಡ ಖರೀದಿಗೆ ಮುಂದಾಗುವ ಮೊದಲು ಎಲ್ಲ ಮಾಹಿತಿಯನ್ನು ಪರಿಶೀಲನೆ ಮಾಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಮತ್ತು ಆದಾಯ ಹೆಚ್ಚಿಸುವ ಅವಕಾಶಗಳು ಕಾಣಿಸಬಹುದು. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾದರೂ ನಿಮ್ಮ ತಾಳ್ಮೆ ಮತ್ತು ಪ್ರೀತಿಯ ಮಾತುಗಳಿಂದ ಅವುಗಳನ್ನು ಬಗೆಹರಿಸಬಹುದು. ಹಿರಿಯರ ಆಶೀರ್ವಾದ ಮತ್ತು ಸಲಹೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶನ ನೀಡಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ಸಾಕಷ್ಟು ನಿದ್ರೆ, ಸಮತೋಲನ ಆಹಾರ ಮತ್ತು ನಿಯಮಿತ ವಿಶ್ರಾಂತಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಸಬಹುದು. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ಶನಿವಾರ ಶನಿದೇವನ ಸ್ಮರಣೆ ಮಾಡೋದು ಮತ್ತು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸೋದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡುತ್ತೆ. ತುಲಾರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿರಬಹುದು. ನೀವು ಎಲ್ಲರೊಂದಿಗೆ ಸಮತೋಲನದಿಂದ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಯಾರ ಮನಸ್ಸನ್ನು ನೋಯಿಸದೆ ಎಲ್ಲರನ್ನ ಸಂತೋಷವಾಗಿಡೋದಕ್ಕೆ ಬಯಸ್ತೀರಿ. ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಕೆಲವರು ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಈಗ ಆ ಸತ್ಯಗಳು ಒಂದೊಂದಾಗಿ ನಿಮ್ಮ ಮುಂದೆ ಬಹಿರಂಗ ಆಗುವ ಸಮಯ ಬಂದಿದೆ. ಜುಲೈ 31 ಮತ್ತು 1-2 ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಕಾಣಿಸಿಕೊಳ್ಳಬಹುದು. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಆರಂಭ ಆಗಬಹುದು. ನೀವು ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಮನಸ್ಸಿಗೆ ಹೊಸ ಆಸೆಯನ್ನು ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನಸ್ಸು ಪದೇ ಪದೇ ನೀಡುವ ಯೋಚನೆಗಳನ್ನು, ಸೂಚನೆಗಳನ್ನು ಗಮನಿಸಿ. ಕೆಲವೊಮ್ಮೆ ಒಳಗಿನಿಂದ ಬರುವ ಎಚ್ಚರಿಕೆಯೇ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಿಸಬಹುದು. ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಬಹಳ ಸೂಕ್ಷ್ಮವಾಗಿದೆ. ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡೋರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಹುಡುಕುವವರು ಯಾರು ಎಂಬುದು ಸ್ಪಷ್ಟವಾಗಬಹುದು. ಆದರೆ ಯಾವುದೇ ಸಂಬಂಧವನ್ನು ಕೋಪದಲ್ಲಿ ಅಥವಾ ಒಂದು ಮಾತಿನ ಆಧಾರದ ಮೇಲೆ ಮುರಿಬೇಡಿ. ಶಾಂತವಾಗಿ ಮಾತನಾಡಿ, ಇಬ್ಬರ ಮಾತನ್ನು ಕೇಳಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ.
ತುಲಾರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿರಬಹುದು. ನೀವು ಎಲ್ಲರೊಂದಿಗೆ ಸಮತೋಲನದಿಂದ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಯಾರ ಮನಸ್ಸನ್ನು ನೋಯಿಸದೆ ಎಲ್ಲರನ್ನ ಸಂತೋಷವಾಗಿಡೋದಕ್ಕೆ ಬಯಸ್ತೀರಿ. ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಕೆಲವರು ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಈಗ ಆ ಸತ್ಯಗಳು ಒಂದೊಂದಾಗಿ ನಿಮ್ಮ ಮುಂದೆ ಬಹಿರಂಗ ಆಗುವ ಸಮಯ ಬಂದಿದೆ. ಜುಲೈ 31 ಮತ್ತು 1-2 ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಕಾಣಿಸಿಕೊಳ್ಬಹುದು. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಆರಂಭ ಆಗಬಹುದು. ನೀವು ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಮನಸ್ಸಿಗೆ ಹೊಸ ಆಸೆಯನ್ನು ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಿರ್ಲಕ್ಷ್ಯ ಮಾಡಿಬಿಡಿ. ಮನಸ್ಸು ಪದೇ ಪದೇ ನೀಡುವ ಯೋಚನೆಗಳನ್ನು, ಸೂಚನೆಗಳನ್ನು ಗಮನಿಸಿ. ಕೆಲವೊಮ್ಮೆ ಒಳಗಿನಿಂದ ಬರುವ ಎಚ್ಚರಿಕೆಯೇ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಿಸಬಹುದು. ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಬಹಳ ಸೂಕ್ಷ್ಮವಾಗಿದೆ. ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡೋರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಹುಡುಕುವವರು ಯಾರು ಎಂಬುದು ಸ್ಪಷ್ಟವಾಗಬಹುದು. ಆದರೆ ಯಾವುದೇ ಸಂಬಂಧವನ್ನು ಕೋಪದಲ್ಲಿ ಅಥವಾ ಒಂದು ಮಾತಿನ ಆಧಾರದ ಮೇಲೆ ಮುರಿಬೇಡಿ. ಶಾಂತವಾಗಿ ಮಾತನಾಡಿ. ಇಬ್ಬರ ಮಾತನ್ನು ಕೇಳಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ತುಲಾರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿರಬಹುದು. ನೀವು ಎಲ್ಲರೊಂದಿಗೆ ಸಮತೋಲನದಿಂದ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಯಾರ ಮನಸ್ಸನ್ನು ನೋಯಿಸದೆ ಎಲ್ಲರನ್ನ ಸಂತೋಷವಾಗಿಡೋದಕ್ಕೆ ಬಯಸ್ತೀರಿ. ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಕೆಲವರು ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಈಗ ಆ ಸತ್ಯಗಳು ಒಂದೊಂದಾಗಿ ನಿಮ್ಮ ಮುಂದೆ ಬಹಿರಂಗ ಆಗುವ ಸಮಯ ಬಂದಿದೆ. ಜುಲೈ 31 ಮತ್ತು 1-2 ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಕಾಣಿಸಿಕೊಳ್ಬಹುದು. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಆರಂಭ ಆಗಬಹುದು. ನೀವು ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಮನಸ್ಸಿಗೆ ಹೊಸ ಆಸೆಯನ್ನು ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಿರ್ಲಕ್ಷ್ಯ ಮಾಡಿಬಿಡಿ. ಮನಸ್ಸು ಪದೇ ಪದೇ ನೀಡುವ ಯೋಚನೆಗಳನ್ನು, ಸೂಚನೆಗಳನ್ನು ಗಮನಿಸಿ. ಕೆಲವೊಮ್ಮೆ ಒಳಗಿನಿಂದ ಬರುವ ಎಚ್ಚರಿಕೆಯೇ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಿಸಬಹುದು. ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಬಹಳ ಸೂಕ್ಷ್ಮವಾಗಿದೆ. ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡೋರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಹುಡುಕುವವರು ಯಾರು ಎಂಬುದು ಸ್ಪಷ್ಟವಾಗಬಹುದು. ಆದರೆ ಯಾವುದೇ ಸಂಬಂಧವನ್ನು ಕೋಪದಲ್ಲಿ ಅಥವಾ ಒಂದು ಮಾತಿನ ಆಧಾರದ ಮೇಲೆ ಮುರಿಬೇಡಿ. ಶಾಂತವಾಗಿ ಮಾತನಾಡಿ. ಇಬ್ಬರ ಮಾತನ್ನು ಕೇಳಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ.